ಸಚಿವ ಸಂಪುಟ ವಿಸ್ತರಣೆಯ ಹಗ್ಗಜಗ್ಗಾಟ ಕೊನೆಗೂ ಕೂಡ ಅಂತ್ಯವನ್ನ ಕಾಣುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದು ಫ್ರೀಡಂ ಟಿವಿಗೆ ಅಧಿಕೃತ ಮೂಲಗಳಿಂದ ಸಿಗ್ತಾ ಇರುವ ಮಾಹಿತಿ ಇದು. ನಿನ್ನೆ ಸಂಜೆ ಪಟ್ಟಿ ಸ್ವೀಕರಿಸಿದ ರಾಹುಲ್ ಗಾಂಧಿ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಫ್ರೀಡಂ ಟಿವಿಗೆ ಅಧಿಕೃತ ಮೂಲಗಳಿಂದ ಸಿಗ್ತಾ ಇರುವ ಮಾಹಿತಿ ಇದು. ನಿನ್ನೆ ಸಂಜೆ ಪಟ್ಟಿಯನ್ನ ಸ್ವೀಕರಿಸಿದ್ದಾರೆ ರಾಹುಲ್ ಗಾಂಧಿ. ಇನ್ನೆರಡು ದಿನದ ಒಳಗೆ ಪಟ್ಟಿಯನ್ನ ಕಳುಹಿಸಿಕೊಡೋದಾಗಿ ಸಂದೇಶವನ್ನ ರವಾನಿಸಿದ್ದಾರೆ. ನಾಳೆ ಅಥವಾ ನಾಡಿದ್ದು ಪಟ್ಟಿ ಬರುವ ಸಾಧ್ಯತೆ ಇದೆ. ದೆಹಲಿಯಿಂದ ರಾತ್ರಿ ಬೆಂಗಳೂರಿಗೆ ಶಾಸಕರುಗಳು ಮರಳಿದ್ದಾರೆ. ಶಿವರಾಜ್ ತಂಗಡಗಿ, ಲಕ್ಷ್ಮಣ್ ಸವದಿ, ಪುಟ್ಟರಂಗ ಶೆಟ್ಟಿ, ನಯನಾ ಮೋಟಮ್ಮ, ನರೇಂದ್ರ ಸ್ವಾಮಿ, ಶಿವಲಿಂಗೇಗೌಡ, ವಿಜಯಾನಂದ ಕಾಶ್ಯಪ್ನವರು ಸೇರಿದಂತೆ ಹಲವರು ಶಾಸಕರುಗಳು ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಬಹುತೇಕ ಎಲ್ಲವೂ ಅಂದುಕೊಂಡಂತೆ ಆದರೆ ಸೋಮವಾರ ಪ್ರಮಾಣವಚನ ಕಾರ್ಯಕ್ರಮ ಸಾಧ್ಯತೆ ಇದೆ. ಅಂತೂ ಇಂತೂ ಕೊನೆಗೂ ಕೂಡ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಅಥವಾ ಒಪ್ಪಿಗೆ ರಾಹುಲ್ ಗಾಂಧಿಯಿಂದ ಸಿಕ್ಕಿದೆ. ಹಾಗಾಗಿ ಅಂತಿಮ ಪಟ್ಟಿಯನ್ನು ಕಳುಹಿಸಿಕೊಡಲಿದ್ದಾರೆ ರಾಹುಲ್ ಗಾಂಧಿಯವರು. ನೀವು ವಾಪಸ್ ಹೋಗಿ ನಾನು ಕಳುಹಿಸಿಕೊಡ್ತೇನೆ ಅಂತ ಹೇಳಿರೋದ್ರಿಂದಾಗಿ ಅಂತೂ ಇಂತೂ ಪಟ್ಟಿ ಫೈನಲ್ ಆಗುವ ಲಕ್ಷಣಗಳು ಗೋಚರವಾಗ್ತಾ ಇದ್ದು ಎಲ್ಲವೂ ಅಂದುಕೊಂಡಂತೆ ಆದರೆ ಸೋಮವಾರ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಎಲ್ಲ ರೀತಿಯ ಅಂತಿಮ ತಯಾರಿಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಫ್ರೀಡಂ ಟಿವಿಗೆ ಅಧಿಕೃತ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ ಇದು. ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ನಿನ್ನೆ ಸಂಜೆ ಪಟ್ಟಿಯನ್ನು ಸ್ವೀಕಾರ ಮಾಡಿದ ರಾಹುಲ್ ಗಾಂಧಿ ಕಳೆದ 2 ದಿನದ ಒಳಗೆ ಅಂದರೆ ಇನ್ನೆರಡು ದಿನದ ಒಳಗೆ ಪಟ್ಟಿಯನ್ನು ಕಳುಹಿಸಿಕೊಡುವುದಾಗಿ ಸಂದೇಶವನ್ನು ರವಾನಿಸಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ನಾಳೆ ಅಥವಾ ನಾಡಿದ್ದು ಪಟ್ಟಿ ಬರುವ ಸಾಧ್ಯತೆ ಇದೆ. ದೆಹಲಿಯಿಂದ ರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಶಾಸಕರುಗಳು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಅಂತೂ ಇಂತೂ ಕೊನೆಗೂ ಕೂಡ ಪಟ್ಟಿಯನ್ನು ಫೈನಲ್ ಮಾಡುವಂಥ ಒಂದು ನಿಟ್ಟಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಆಸ್ತಿಯನ್ನು ಅಥವಾ ಆಸಕ್ತಿಯನ್ನು ತೋರಿರುವಂಥದ್ದು ಸ್ಪಷ್ಟವಾಗ್ತಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಸೋಮವಾರ ಸಚಿವ ಸ್ಥಾನ ಅಥವಾ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಲಿಕ್ಕೆ ವೇದಿಕೆ ಕೂಡ ಸಜ್ಜಾಗಬಹುದಾ ಅಂತ? ವಸಂತ್, ಹೌದು. ನಿನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಿದೆ. ಅಂದ್ರೆ ಕಳೆದ 4 ದಿನಗಳಿಂದ ಏನು ದೆಹಲಿಯಲ್ಲಿ ವೇಟ್ ಮಾಡ್ತಿದ್ರು ರಾಹುಲ್ ಗಾಂಧಿಗೆ, ಆ ಮೀಟಿಂಗ್ ನಿನ್ನೆ ಆಗಿರೋದು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ನಡೆದಂತಹ ಮೀಟಿಂಗ್ ನಲ್ಲಿ ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಬಿಕೆ ಹರಿಪ್ರಸಾದ್ ಹಾಗೂ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನು ನಡೆದಿರೋದು. ಅಂದ್ರೆ ಇಲ್ಲಿ ಅದೇ ರೀತಿಯಾಗಿ ಇಲ್ಲಿಂದ ಏನ್ ಸಿದ್ದರಾಮಯ್ಯರು, ಡಿಕೆಶಿ ಅವರು ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು. ಮತ್ತೆ ಅದೇ ರೀತಿ ರಾಹುಲ್ ಗಾಂಧಿ ಅವರು ಕೂಡ ಕೆಲವೊಂದು ಸರ್ವೆಗಳ ಮೂಲಕ ಅವರು ಕೂಡ ಅಂದ್ರೆ ಜಾತಿವಾರು, ಸಮುದಾಯವಾರು ಮತ್ತೆ ಯಾರೆಲ್ಲ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ ಒಂದು ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರು ಕೂಡ ತಯಾರಿಸಿದ್ರು. ಈ 3 ಪಟ್ಟಿ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗಿದೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಹೈಕಮಾಂಡ್ ಗಮನಕ್ಕೂ ಕೂಡ ಇರುವಂತದ್ದು. ಹೀಗಾಗಿ ನಿನ್ನೆ ನಡೆದಂತಹ ಮಾಹಿತಿಯಲ್ಲೂ ಕೂಡ ಎಲ್ಲವೂ ಕೂಡ ಫೈನಲ್ ಆಗಿದ್ದು, ಪಟ್ಟಿ ಬಗ್ಗೆ ನಾವು ತಯಾರಿಸಿ ನಿಮ್ಗೆ ಕಳಿಸ್ತೀವಿ ಅಂತ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಹೇಳಿರುವಂತದ್ದು. ಅಂದ್ರೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರಿಗೆಲ್ಲ ಕೊಡಬೇಕು 2028ರ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕ್ಯಾಬಿನೆಟ್ಗೆ ಕೊಡಬೇಕು. ಹೀಗಾಗಿ ಹೊಸಬರಿಗೆ, ಯುವಕರಿಗೆ ಮತ್ತೆ ಅದೇ ರೀತಿ ಹೊಸದಾಗಿ ಆಯ್ಕೆಯಾದಂತವರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗತ್ತೆ. ಹೀಗಾಗಿ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡಿ ಇನ್ನೆರಡು ದಿನಗಳಲ್ಲಿ ಪಟ್ಟಿಯನ್ನ ರವಾನಿಸ್ತೀವಿ ಅಂತ ಕೂಡ ರಾಹುಲ್ ಗಾಂಧಿ ಅವರು ತಿಳಿಸಿರುವಂತದ್ದು. ರಾಹುಲ್ ಗಾಂಧಿ ಹೋದ ನಂತರವೂ ಕೂಡ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯ ನಾಯಕರು ಬಂದ ನಂತರ ಮತ್ತೆ ಈ ಹೈಕಮಾಂಡ್ ನಾಯಕರು ಕೂಡ ಒಂದು ಮೀಟಿಂಗ್ ಅನ್ನ ಮಾಡಿರೋಂತ ಅಲ್ಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮತ್ತೆ ಹೈಕಮಾಂಡ್ ಗಮನಕ್ಕೂ ಕೂಡ ಹೆಚ್ಚುವರಿ DCM ತರುವ ಬಗ್ಗೆ ಕೂಡ ಹೈಕಮಾಂಡ್ ಗಮನಕ್ಕೆ ತರಲಾಗಿದೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಒಂದಷ್ಟು ಸ್ಪಷ್ಟನೆಯನ್ನ ನೀಡಿರೋದು. ಅಂದ್ರೆ ಈ ಬಾರಿ ಹೆಚ್ಚಿನದಾಗಿ ನಾನು ಯುವಕರಿಗೆ ಮತ್ತು ಹೊಸದಾಗಿ ಆಯ್ಕೆಯಾದವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀನಿ. ಯಾಕೆಂದ್ರೆ ಪ್ರತಿ ಬಾರಿ ಕೂಡ ಅದೇ ಮುಖಗಳಿಗೆ ಸಚಿವ ಸ್ಥಾನಗಳನ್ನ ಕೊಡೋಕ್ಕಾಗಲ್ಲ. ಹೊಸ ಮುಖಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗತ್ತೆ ಅಂತ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಒಂದು ಸ್ಪಷ್ಟವನ್ನ ಕೊಟ್ಟಿರೋದು. ಹೀಗಾಗಿ ಮತ್ತಷ್ಟು 2 ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿ ಭಾನುವಾರದ ಹೊತ್ತಿಗೆ ಎಲ್ಲವೂ ಕೂಡ ನಿರ್ಧಾರ ಆಗಿ ಒಂದು ಪಟ್ಟಿ ಫೈನಲ್ ಆಗಿ ರಾಜ್ಯಕ್ಕೆ ಬರುವ ಸಾಧ್ಯತೆ ಇರುವಂತದ್ದು. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಈಗಾಗಲೇ ರಾಜಭವನದಲ್ಲಿ ಅಂದ್ರೆ ಲೋಕಭವನದಲ್ಲಿ ಪ್ರಮಾಣ ವಚನಕ್ಕೆ ಸ್ವೀಕಾರಕ್ಕೆ ಬೇಕಾದಂತ ವೇದಿಕೆ ಕೂಡ ಸಿದ್ಧ ಆಗ್ತಿದೆ. ಹೀಗಾಗಿ ಸೋಮವಾರ ನೂತನವಾಗಿ ಸಚಿವರುಗಳು ಕೂಡ ಪದಗ್ರಹಣ ಆಗುವ ಸಾಧ್ಯತೆ ಇರುವಂತದ್ದು. ವಸಂತ, ಓಕೆ, ಹಾಗೆ ಲೈನ್ನಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಮತ್ತೆ ಸಂಪರ್ಕಿಸ್ತೀನಿ ನಿಮ್ಮನ್ನ.